ಸ್ನೇಹಿತರೆ ಇದು ಟೋಲ್ ರಸ್ತೆ. ಇದು ಯಾವುದೇ ಟೋಲ್ ರಸ್ತೆ ಎಲ್ಲ ಆಗ್ಬೋದು. ಡಿವೈಡ್ರ್ ಕೊಡೋದು ಮತ್ತು ಡಿವೈಡ್ರ್ ಮಧ್ಯ ಸಸಿ ಉಣೋದು ಕಾರಣ ಏನು ಅಂತ ಹೇಳಿದ್ರೆ, ಎದುರುಗಡೆ ಬರುವಂಥ ಬೆಳಕು ಈ ಕಡೆ ಎದುರು ಬರುವಂಥ ಗಾಡಿಗೆ ಬೀಳಬಾರ್ದು ಅಂತ. ಅದನ್ನು ನೋಡಿ, ಈ ರಸ್ತೆಯಲ್ಲಿ ಗಿಡನ ಅವೈಜ್ಞಾನಿಕ ಕಟ್ ಮಾಡೋರೆ, ಒಂದೊಂದು ಮೇಲಕ್ಕೆ ಬಿಟ್ಟವ್ರೆ. ಅದೇ ಎದುರುಗಡೆ ಬರುವಂಥ ಬೆಳಕು ನೇರವಾಗಿ ನಮ್ಮ ಗಾಡಿಯಲ್ಲಿಂದ ಬೆಳಕು ಇದು ಅಪೋಸಿಟ್ ಬರುವಂಥ ಚಾಲಕನಿಗೆ, ಆ ಕಡೆಯಿಂದ ಬರುವಂಥ ಬೆಳಕು ನಮಗೆ ಚಾಲಕರಿಗೆ ಬೀಳ್ತೈತೆ. ಇದು ಮಾರ್ಸಂದ್ರ ರಸ್ತೆ. ಮಾರ್ಸಂದ್ರದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗುವಂಥ ರಸ್ತೆ. ನೋಡಿ, ಇಲ್ಲಿ ಕಟ್ ಮಾಡಿದ್ದಾರೆ ಗಿಡಗಳನ್ನ, ಫುಲ್ಲು ಬುಡಿ ಕಟ್ ಮಾಡಿದ್ದಾರೆ. ಇವರು ಯಾವ ಇಂಜಿನಿಯರ್ ಕೊಟ್ಟನೋ, ಯಾವ ಬುದ್ಧಿ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ ಇದನ್ನು ಮೈಂಟೈನ್ ಮಾಡೋದಕ್ಕೆ. ಅದು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದ್ರೆ, ಮಿನಿಮಮ್ ಕಡಿಮೆ ಅಂದರೆ ಈ ಕಡೆಯಿಂದ ಆ ಕಡೆ ಬರುವಂಥ ಲೈಟು ಎದುರು ಬದು ಬೀಳಿರೋ ಥರ ಒಂದು 4 ಅಡಿ ಉದ್ದ ಬಿಟ್ಟು ಕಟ್ ಮಾಡಬೇಕು, ಅದು ಕ್ಲೀನ್ ಮಾಡಬೇಕು. ನೋಡಿ, ಎಲ್ಲ ಬುಡಕ್ಕೆ ಸಂಪೂರ್ಣ ಕ್ಲೀನ್ ಮಾಡಬೇಕು ಅನ್ನೋ ಕಾಟಾಚಾರಿಗೆ ಸಂಪೂರ್ಣ ಬುಡಕ್ಕೆ ಹೊಡಿತಾರೆ. ಮತ್ತು ಎದುರು ಬರೋ ಲೈಟು ಮಗು ಬರೋ ಥರ ಕಾಣಿಸ್ತಿದೆ. ಮತ್ತು ಈ ನಮ್ಮ ಈ ಟೋಲ್ ರಸ್ತೆ ಆದರೂ ಕೂಡ ಈ ಯಾರೋ ಜನಪ್ರತಿನಿಧಿಗಳದ್ದು ಹುಟ್ಟುಹಬ್ಬ ಕಾಣಿಕೆ ನೋಡ್ಕೊಂಡು ನಮ್ಮ ಏನು ಓಡಾಡ್ತೀವಿ, ನಮ್ಮ ಡ್ರೈವಿಂಗ್ ಇದ್ರನ್ನ ಆ ಕಡೆಗೆ ಎಳಿತೈತೆ. ಇದು ಸೂಕ್ತವಾದಂಥ ಹಿಂದೆ ಯಾರೋ ವಕೀಲರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಈ ಇದ್ರ ಬಗ್ಗೆ, ಯಾವುದ್ರ ಬಗ್ಗೆ, ಕಟೌಟ್ಸ್ ಕಟ್ಟೋದ್ರ ಬಗ್ಗೆ. ಯಾರು ಕೂಡ ಏನು ಕ್ರಮ ತಗೊಳ್ತಾ ಇಲ್ಲ. ನೋಡಿ, ಇಲ್ಲಿ ಯಾವುದು ಈ ರಸ್ತೆ ಸುಮ್ಮನೆ ಓಡಾಡೋಕ್ಕೆ ರಸ್ತೆ ಅನ್ನೋದು ಬಿಟ್ಟರೆ ಕೆಲವೊಂದು ಮೂಲಭೂತ ಸೌಕರ್ಯ ಅನ್ನೋದೈತೆ. ಆ ಮೂಲಭೂತ ಸೌಕರ್ಯಗಳು ನಮ್ಮ ಜನಗಳಿಗೆ, ಓಡಾಡುವಂಥ ಗಾಡಿಗಳಿಗೆ, ಚಾಲಕರಿಗೆ ದೊರೀತಾ ಇಲ್ಲ. ನೋಡಿ, ಸುಮಾರು ಒಂದು ಅರ್ಧ ಕಿಲೋಮೀಟ್ರಿಂದ ಬರ್ತಾಯಿದ್ದೀನಿ. ಒಂದು ಗಿಡಗಳಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಎಲ್ಲ ಒಂದೊಂದು ಸಣ್ಣ ಗಿಡ ಹಾಕಿದ್ದಾರೆ. ಈ ನೋಡಿ, ಈ ಕಡೆ ಅದು ಕೂಡ ಅಪೋಸಿಟ್ ಬರುವಂಥ ಲೈಟ್ನ ಫ್ರೆಶ್ ಇಲ್ಲ. ನೋಡಿ, ಈ ಕಡೆ ರೈಲ್ವೆ ಸ್ಟೇಷನು, ರೋಡ್ ಮೇಲೆ ಗಾಡಿಗಳು ಹಾಕ್ತಾರೆ. ಈಗ ಜೋರ ಬರುವಂಥ ಗಾಡಿಗಳು ಏನಾಗ್ತವೆ, ಸ್ವಲ್ಪ ಸೈಡ್ಗೆ ಹಾಕ್ಬೇಕಲ್ಲ. ಇದೊಂದು ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ, ಇದೊಂದು ಅವೈಜ್ಞಾನಿಕವಾದಂಥ ರಸ್ತೆ ಅಂತಲೇ ಹೇಳ್ಬೋದು. ನಾವು ಟೋಲ್ ಕಟ್ತೀವಿ, ತೆರಿಗೆ ಕಟ್ತೀವಿ ಅಂದರೆ ನಮಗೆ ಉತ್ತಮ ಸೌಕರ್ಯ ಇಲ್ಲ ಅಂದರೆ ಅದು ಜನಜಾಗೃತಿ ಇಲ್ಲ ಅಂತ. ದಯಮಾಡಿ ಈ ನಿಮ್ಮ ಜನಜಾಗೃತಿ ವಾಟ್ಸಪ್ ಚಾನಲ್ಲು ಇಂಥವನ್ನೆಲ್ಲ ನಿಮಗೆ ವಿಡಿಯೋ ತಲುಪಿಸ್ತಾ ಇರ್ತೈತೆ. ನೋಡಿ, ನಾವು ಕೇಳೋದೇನು ಅಂತಂದರೆ, ಜನ ಜಾಗೃತರಾಗಬೇಕು. ನಾವು ಕಟ್ಟುವಂಥ ತೆರಿಗೆ ನಮ್ಮ ಜನಗಳಿಗೆ ಮೂಲಭೂತ ಒಳ್ಳೆಯ ಸೌಕರ್ಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ನೋಡಿ, ಸುಮಾರು 1.5-2 ಕಿಲೋಮೀಟ್ರಿಂದ ಬರ್ತಾಯಿದ್ದೀನಿ. ಒಂಥವು ಕೂಡ ಲೈಟ್ ರಿಫ್ಲೆಕ್ಷನ್ ಆಗುವಂಥದ್ದಿಗೆ ತಡೆಯುವಂಥದ್ದಿಗೆ ಒಂಥವು ಕೂಡ ಇಲ್ಲ, ತಡೆ ಅನ್ನೋದಿಲ್ಲ. ಸಂಪೂರ್ಣವಾಗಿ ಈ ರಸ್ತೆ ಫುಲ್ಲು ಒಂದೊಂದು ಟೈಮ್ ಗಿಡ ಬೆಳೆದಿರ್ತೈತೆ, ಅದು ಬಂದು ರೋಡಿಗೆ ಗಾಡಿ ಹೊಡಿತೈತೆ. ಆಮೇಲೆ ಗಿಡ ಕಟ್ ಮಾಡ್ತಾರೆ, ಅದು ಬಂದು ಲೈಟ್ ಅಪೋಸಿಟು ಬರುವಂಥ ಚಾಲಕರಿಗೆ ಹೊಡಿತೈತೆ. ಅದೇ ರೀತಿ ನಮ್ಮ ತೆರಿಗೆ ಕಟ್ಟಾಗಲ್ಲಪ್ಪ ಅಂತ ಹೇಳಿದ್ರಲ್ಲ, ನಾವು ಟೋಲ್ ಕಟ್ಟಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರಾ? ನಿಲ್ಲಿಸ್ತಾರೆ, ಸೈಡಿಗೆ ಹಾಕ್ತಾರೆ. ಆದರೆ ನಮಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಈ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀವಿ. ಏನು ಸಂಬಂಧಪಟ್ಟ ಇಲಾಖೆ ಇದ್ದಾರೆ ಅವನ್ನ ದಯಮಾಡಿ ನೋಡಬೇಕು. ಆಮೇಲೆ ನೋಡಿ, ಇಲ್ಲಿ ಯೂಟರ್ನು ಗುಂಡಿಗಳು, ಇಲ್ಲಿ ಮುತ್ತೂರು ಹತ್ತತ್ರ ಬರೋ ದಾಟ್ದಂಗೆ ಇಲ್ಲಿ ಗಿಡ ರಸ್ತೆ ಕೂಡ ಸಂಪೂರ್ಣ ಆಗಿಲ್ಲ. ಆ ಕಡೆ ಇನ್ನೂ ಬೆಂಗಳೂರು ಕಡೆಗೆ ಹೋಗೋ ರಸ್ತೆ ಮುತ್ತೂರು ಹತ್ರ ಸುಮ್ಮ ಹಂಗೆ ಬಾಕಿ ಇದೆ. ನೋಡಿ, ಇಲ್ಲಿ ಡಿವೈಡ್ರ್ಗಳೇ ಇಲ್ಲ. ಇಲ್ಲಿ ಹಳ್ಳಿಗಳ ಹತ್ರ ಸಡನ್ ನಾಯಿಗಳು ನುಗ್ಬೋದು, ಹಸುಗಳು ನುಗ್ಬೋದು. ಇದು ತುಂಬ ಅನಾನುಕೂಲವಾದಂಥ ಅವೈಜ್ಞಾನಿಕವಾದಂಥ ರಸ್ತೆ. ನೋಡಿ, ಮತ್ತು ಡಿ-ಮಾರ್ಟ್ಗೆ ಸಂಜೆ ಟೈಮಿಗೆ ಯಾರೋ ಇಲ್ಲಿ ಓಡಾಡೋ ಅನುಭವ ಇರ್ತೈತೆ. ಈ ಡಿ-ಮಾರ್ಟ್ಗೆ ಹೋಗೋರು ಬರೋರು ಮತ್ತು ಇಲ್ಲಿ ಗಾಡಿ ಹೋಗಿ ಭಾರಿ ತೊಂದರೆ ಆಗ್ತೈತೆ. ಯಾಕಂದರೆ ಇಲ್ಲಿ ಡಿವೈಡ್ರ್ ಅನ್ನೋದಿಲ್ಲ, ಎಲ್ಲಿ ಬೇಕಾದ್ರೆ ನುಗ್ಬೋದು. ಯೂಟರ್ನ್ ಅನ್ನೋದು ಸರಿಯಾಗಿ ಕೊಟ್ಟಿಲ್ಲ. ಇರೋ ಲೆಕ್ಕಾಚಾರವಾಗಿ ಈ ಡಿ-ಮಾರ್ಟ್ ಹತ್ರ ಯೂಟರ್ನ್ ಕೊಡಲೇಬಾರ್ದು, ನಮ್ಮ ಮುಂದಕ್ಕೆ ಹೋಗಿ ತಿರ್ಸ್ಕೊಂಬರ್ಬೇಕು. ಈ ರೀತಿಯಾಗಿ ಕೊಟ್ಟರೆ ಯಾವುದೇ ಆಕ್ಸಿಡೆಂಟ್ ಆಗೋದು ಪ್ರಯೋಜನ ಇಲ್ಲ. ಈಗ ಡಿ-ಮಾರ್ಟ್ ಕಡೆಯಿಂದ ಬಂದವರು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲೇ ಹೇಳ್ಕೊತಾರೆ. ಅಲ್ಲೇ ಡಿ-ಮಾರ್ಟ್ಗೆ ಹೋಗೋದವರು ರೈಲ್ವೆ ಸ್ಟೇಷನ್ಗೆ ಬಂದವರು ಅಲ್ಲೇ ಹೇಳ್ಕೊತಾರೆ. ಮತ್ತು ಈ ಕಡೆಯಿಂದ ಆ ಕಡೆ ಕೆಲ ರಸ್ತೆಗಳು ಗೊತ್ತಾಡ್ತವೆ, ಆಕ್ಸಿಡೆಂಟ್ ಆಗುವಂಥ ಸಮಯ ಜಾಸ್ತಿ ಇರ್ತವೆ. ಒಟ್ಟಿನಲ್ಲಿ ಇದೊಂದು ಅವೈಜ್ಞಾನಿಕವಾದಂಥ ರಸ್ತೆ ಅಂತ ಹೇಳ್ಬೋದು. ಇದು ನಿಮ್ಮ ಮುಂದೆ ತರ್ತಾ ಇರೋದು ಬರೀ ಒಂದು ಗಿಡಗಳ. ನೋಡಿ, ಇಲ್ಲಿ ಗಿಡ ನೋಡಿ ಬಂದು ರೋಡಿಗೆ ಬೀಳ್ತಾ ಇದೆ. ಇದೊಂದು 3-4 ದಿವಸದಲ್ಲಿ ಸಂಪೂರ್ಣ ಬುಡಕ್ಕೆ ಕಟ್ ಮಾಡಾಕ್ತಾರೆ. ಈ ರೀತಿ ಇವರು ಕಟ್ ಮಾಡೋಂಥ ಗಿಡ ಬೆಳೆಸೋವಂಥದ್ದು.
ಅದನ್ನೇ ಇವರು ಈಗ ರೋಡಿಗೆ ಬರೋಂಥ ಸೈಡಿಗೆ ಓಡಿಸಿ ಅದರಲ್ಲಿ ಪಕ್ಷನೇ ಕೀಳಿಸಿ ಅಪೋಸಿಟ್ ಬರುವಂಥ ಲೈಟ್ಗಳನ್ನ ತಡೆಯುವಂಥ ಕೆಲಸ ಮಾಡಬೇಕು ಇವರು. ಅದರಿಂದ ಜನ ಜಾಗೃತರಾಗಬೇಕು, ಪ್ರಶ್ನೆ ಮಾಡಬೇಕು. ದಯಮಾಡಿ ಎಲ್ಲ ನೀವು ಈ ರೀತಿಯಾದಂಥ ಜನಗಳ ಸಮಸ್ಯೆಯನ್ನು ನಿಮ್ಮ ಮುಂದೆ ತಲುಪಿಸ್ತಾ ಇರ್ತೀವಿ. ತಾವುಗಳು ಈ ಜನಜಾಗೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮತ್ತು ಇದೇ ರೀತಿ ಪ್ರತಿಯೊಂದು ಸಮಸ್ಯೆಗಳು ಕೂಡ ವಿಡಿಯೋ ಮಾಡಿ ತಮಗೆ ತಲುಪಿಸ್ತಾ ಇರ್ತೀವಿ. ತಪ್ಪದೇ ಎಲ್ಲರೂ ನೋಡಿ ಶೇರ್ ಮಾಡಬೇಕು ಅಂತ ಈ ಮುಖಾಂತರ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನೋಡಿ, ಸುಮಾರು ನಾವು ಇಲ್ಲಿಂದ ನಮ್ಮ ಡ್ರೈವರ್ ಗಾಡಿ ಓಡಿಸ್ತವ್ರೆ, ನಾನು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಂದು 5 ಕಿಲೋಮೀಟ್ರಿಂದ ಬರ್ತಾಯಿದ್ದೀನಿ. ಎಲ್ಲೂ ಕೂಡ ಅಪೋಸಿಟ್ ಲೈಟ್ ಬರುವಂಥ ರಿಫ್ಲೆಕ್ಷನ್ ತಡೆಯುವಂಥದ್ದು ಒಂದು ಜಾಗದಲ್ಲೂ ಕೂಡ ಇಲ್ಲ. ಎಲ್ಲನೂ ನೋಡ್ಬೋದು, ಯಾರೋ ಬಂದು ಚೆಕ್ ಮಾಡ್ಬೋದು. ಇವೆಲ್ಲ ನಮ್ಮ ಮೂಲಭೂತ ಸೌಕರ್ಯ, ನಮ್ಮ ಹಕ್ಕಿದು. ಕೊಡಬೇಕಾದಂಥ ಟೋಲ್ ರಸ್ತೆಯವ್ರು ಕೊಡಬೇಕಾದಂಥ ಅವ್ರ ಕರ್ತವ್ಯ ಇದು. ನೋಡಿ, ಡಿ ಕ್ರಾಸ್ ನಮ್ಮ ಡಿ ಕ್ರಾಸ್ ಲೆಫ್ಟ್ ಸೀಟ್ ಅಂತ ROD ಬಂದ್ವಿ. ಎಲ್ಲರೂ ಒಂದು ಹತ್ರ ಆದರೂ ಕೂಡ ಒಂದು ತಡೆಯೋದು. ರಸ್ತೆ ಸ್ಟಾರ್ಟ್ ಆಗತ್ತಂದ್ರೆ 10 ವರ್ಷ ಆಯಿತು. 10 ವರ್ಷದಿಂದ ಒಂದು ಒಳ್ಳೆ ಗಿಡ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೆಂಥ ರಸ್ತೆ ಮಾಡಿದ್ದಾರೆ ಅನ್ನೋದು ನಮಗೆ ಅನುಮಾನ ಬರ್ತೈತೆ. ನೋಡಿ, ಇಲ್ಲಿ ಸಿಗ್ನಲ್ ಒಳ್ಳೆ ಲೈಟ್ ಇಲ್ಲ, ಹೆಸ್ರಿಗೆ ಮಾತ್ರ ಹಾಕಿದ್ದಾರೆ ಸಿಗ್ನಲ್ ಲೈಟ್ಗಳು. ಅದು ಕೆಲಸ ಮಾಡ್ತಾಯಿಲ್ಲ. ಮತ್ತು ಈ ಏನು ಈ ಫ್ಲೈಓವರ್ ಇದೆ, ಈ ಫ್ಲೈಓವರ್ ಮೇಲೆ ಕೂಡ ಗಿಡ ಬೆಳೆಸಿ ಅಪೋಸಿಟು ಬೆಳಕು ಬರ್ದೇ ಇರೋ ಥರ ರಿಫ್ಲೆಕ್ಷನ್ ಆಗಬೇಕು. ನೀವು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ದಾವಸ್ಪೇಟೆಯಿಂದ ದೇವನಹಳ್ಳಿಗೆ ಹೋಗೋ ರಸ್ತೆ ಹೋಗಿರ್ಬೋದು. ಪ್ರತಿಯೊಂದು ಫ್ಲೈಓವರ್ ಮೇಲೆ ಕೂಡ ಗಿಡ ಬೆಳೆಸಿ ಅಪೋಸಿಟ್ ಲೈಟ್ ಬರ್ದೇ ಇರೋ ಥರ ರಿಫ್ಲೆಕ್ಷನ್ಸು ಬಿಡುವಂಥದ್ದಿದೆ. ಮತ್ತು ತುಂಬ ಅನಾನುಕೂಲವಾದಂಥ ಅವೈಜ್ಞಾನಿಕವಾದಂಥ ರಸ್ತೆ ಅಂತ ಇದು ಹೇಳೋಕ್ಕೆ ಇಷ್ಟಪಡ್ತೀವಿ.